ಸುಮ್ಮನೆ ರ್ಯಾಂಡಮ್ ಬ್ಲಾಗ್ ಸ್ಟಾರ್ಟ್ ಮಾಡಿದೆ. ಹೆಂಗಿದ್ರು ಕಾಲೇಜ್ಗೆ ಹೋಗಿರಲಿಲ್ಲ, ಮನೇಲೇ ಇದ್ನಲ್ಲ, ಹಾಗೆ ವ್ಲಾಗ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಇವಾಗ ಏನಪ್ಪ ನನ್ನ ಕೆಲಸ ಅಂದರೆ ಮನೆ ಕ್ಲೀನ್ ಮಾಡ್ತೀನಿ. ಇವತ್ತು ನನ್ನ ಫುಲ್ ಡೇ ಮನೆ ಕ್ಲೀನ್ ಮಾಡಲೇಬೇಕು ಗಾಯ್ಸ್, ಇಲ್ಲಾಂದರೆ ನಮ್ಮಮ್ಮ ಬೈತಾರೆ. ಇವತ್ತು ಫುಲ್ ಹಾಲು ಮತ್ತು ನನ್ನ ರೂಮ್, ಹಾಲೇನೋ ಪರವಾಗಿಲ್ಲ, ನನ್ನ ರೂಮ್ ನೋಡೋಕ್ಕಾಗಲ್ಲ ಗೈಸ್, ಅಷ್ಟು ಮಟ್ಟಿಗಿದೆ. ಅದನ್ನು ಇವತ್ತು ಕ್ಲೀನ್ ಮಾಡಲೇಬೇಕು. ನೋಡ್ಕೊಬಿಡಿ, ಇದು ಈ ಥರ ಅವಸ್ಥೆಯಲ್ಲಿ ಇದೆ ನನ್ನ ರೂಮ್, ಈ ಥರ ಇದೆ. ಹೆಂಗೆ ಕ್ಲೀನ್ ಮಾಡ್ತೀನಿ ಅಂತ ನೋಡಿ. ಚೇಂಜಸ್ ಮಾಡೋಣ ಸ್ವಲ್ಪ, ಮನೆ ನನ್ನ ರೂಮ್ ಸ್ವಲ್ಪ ಚೇಂಜಸ್ ಮಾಡೋಣ. ಲೆಟ್ಸ್ ಸ್ಟಾರ್ಟ್. ನಾನು ಫಸ್ಟು ಇವಾಗ ಬಟ್ಟೆ ಎಲ್ಲ ಮಡಿಸುವ ಈಗ ನಾನು ಬಟ್ಟೆ ಮಡಿಸ್ತೀನಿ. ಬಟ್ಟೆ ಮಡಿಸ್ಬಿಟ್ಟು ಹಾಲ್ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ರೂಮಿಗೆ ಹೋಗ್ತೀನಿ. ಅಂಟಿಲ್ ಗೈಸ್, ಈಗ ಬಟ್ಟೆ ಮಡಿಸ್ತಾ ಉಂಟು, ನಾನು ಬಟ್ಟೆ ಮಡಿಸ್ತಾ ಇದ್ದೀನಿ. ಗೈಸ್ ಆ್ಯಕ್ಚುಲಿ ನಾನು ಯಾಕೆ ಕಾಲೇಜ್ಗೆ ಹೋಗ್ತಿಲ್ಲ ಈಗ ಅಂದರೆ, ಕಾಲೇಜಿಗೆ ಕರೆಕ್ಟಾಗಿ ಯಾರೂ ಬರ್ತಾಯಿಲ್ಲ. ಹೋದರೆ ಅರ್ಧಕ್ಕರ್ಧ ಜನ ಬರ್ತಾರೆ, ಅರ್ಧಕ್ಕರ್ಧ ಬರಲ್ಲ. ಸುಮ್ಮನೆ ಹೋದ್ರೂ ವೇಸ್ಟು. ಈಗ ಕಾಲೇಜ್ ರಿಓಪನ್ನೇ ಏಪ್ರಿಲ್ 6ಕ್ಕೆ. ಈಗ ಸುಮ್ಮನೆ ಮ್ಯಾನ್ಯುವಲ್ CA ಫೌಂಡೇಶನ್ಸು ಅದು ಇದು ಮಾಡ್ತಿದ್ದಾರೆ. ಅದಕ್ಕೆ ಅಷ್ಟು ಯಾರೂ ಬರ್ತಿಲ್ಲ ಕಾಲೇಜ್ಗೆ ಅಂದ್ಬಿಟ್ಟು ನಾನು ಹೋಗ್ತಾಯಿಲ್ಲ. 18th ಮಾರ್ಚೇ ಕಾಲೇಜ್ ಲಾಸ್ಟ್, ಮೀನ್ಸ್ ನಾಳೆ ಒಂದಿನ ಹೋಗ್ತೀನಿ ಅಷ್ಟೇ. ಆಮೇಲಿಂದ ಏಪ್ರಿಲ್ 6ಕ್ಕೆ. ಫಸ್ಟ್ PU ರಿಸಲ್ಟ್ ಬರೋದು ಮಾರ್ಚ್ 31ಕ್ಕೆ. ಅಲ್ಲಿವರೆಗೂ ವೆಯ್ಟ್ ಮಾಡಬೇಕು ಗೈಸ್, ವೆಯ್ಟ್ ಮಾಡಲೇಬೇಕು. ಇನ್ನೂ ನಾನು ತಿಂಡಿ ಮಾಡಿಲ್ಲ, ಸ್ನಾನ ಮಾಡಿಲ್ಲ. ಫಸ್ಟ್ ಕೆಲಸ ಮುಗಿಸ್ಬಿಟ್ಟು ಆಮೇಲೆ ಮಾಡೋಣ ಅಂತ. ನೆನ್ನೆ ಆ್ಯಕ್ಚುಲಿ ಡ್ಯಾನ್ಸ್ ಕ್ಲಾಸ್ ಇರಲಿಲ್ಲ, ಇವತ್ತು ಸಂಜೆ ಹೋಗಬೇಕು. ಇವತ್ತು ಫುಲ್ ಡೇ ನಿಮ್ಗೆ ಇದೇ ಆಗುತ್ತೆ, ಮನೆ ಕ್ಲೀನಿಂಗು, ನನ್ನ ನೋಟ್ಸ್ ಬರೆಯೋದು, ಅದು ಇದು ಅದ್ರದ್ದೇ ವ್ಲಾಗ್ ಆಗುತ್ತೆ ಗೈಸ್. ಮತ್ತು ಇನ್ನೊಂದು ಏನು ಗೊತ್ತಾ, ನಿಮ್ಗೆ ಯಾವ ಥರ ಕಂಟೆಂಟ್ ಬೇಕು ಅಂತ ನಾನು ನಿನಗೆ ಸ್ವಲ್ಪ DMs ಮಾಡಿದರೆ ನಾನು ಆ ಥರ ನಿಮಗೆ ಇಷ್ಟ ಆಗೋ ಥರ ಕಂಟೆಂಟ್ ಮಾಡೋಕ್ಕೆ ಟ್ರೈ ಮಾಡುವೆ. ಯಾವ ಥರ ಬೇಕು ಅಂತ ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ಸ್ಗೋಸ್ಕರ ನಾನು ವೆಯ್ಟ್ ಮಾಡ್ತಿರುವೆ. ಯಾವ ಥರ ಬೇಕು ಏನು ಎತ್ತ ಅಂತೆಲ್ಲ ಕಾಮೆಂಟ್ ಮಾಡಿ ಗೈಸ್. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮಿಸ್ ಮಾಡಬೇಡಿ. ನಿಮ್ಗೆ ಯಾವ ಥರ ಕಂಟೆಂಟ್ ಬೇಕು ಮತ್ತೇನು ಬೇಕು ಅಂತೆಲ್ಲ ನೀವು ಕಾಮೆಂಟ್ಸ್ ಹಾಕಿದ್ರೆ ನಾನು ಅದೇ ಥರ ಮಾಡ್ಬೋದು. ಫ್ರೆಂಡ್ಸ್ ಇರ್ತಾರಲ್ಲ, ಅವ್ರನ್ನೂ ಬೇಕಾದರೆ ಕರ್ಕೊಂಡು ಕಂಟೆಂಟ್ಸ್ ವ್ಲಾಗ್ಗಳು ಮಾಡ್ಬೋದು. ಸೊ ಅದೇ ನಿಮ್ಗೇನು ಬೇಕು ಅಂತೆಲ್ಲ ಕಾಮೆಂಟ್ ಮಾಡಿ. ಬಟ್ಟೆ ಮಾಡಿಸಿ ಆಮೇಲೆ ಸಿಗ್ತೀನಿ. ಓಕೆ ಗೈಸ್, ಇದನ್ನು ಮಾಡಿ ನೆಕ್ಸ್ಟ್ ಕೆಲಸ ಮಾಡುವಾಗ ಸಿಗುವೆ. ಬಾಯ್ ಗೈಸ್. ಇದೆಲ್ಲ ಬಟ್ಟೆ ಎಲ್ಲ ಮಿಕ್ಸಾಯಿತು. ಇದಿಷ್ಟು ನಂದು ಮತ್ತು ನಮ್ಮಮ್ಮಂದು. ನೆಕ್ಸ್ಟ್ ಈಗ ನಾನು ನನ್ನ ರೂಮ್ಗೆ ಹೋಗ್ತೀನಿ. ನನ್ನ ರೂಮಲ್ಲಿ ನೋಡ್ಬಿಟ್ರೆ ನನಗೆ ತಲೆ ಸುಡ್ತೈತೆ ಕ್ಲೀನ್ ಮಾಡೋಷ್ಟರಲ್ಲಿ. ಇಲ್ಲಿಷ್ಟು ಬಟ್ಟೆಗಳು, ಇದನ್ನೆಲ್ಲ ಎತ್ತಿಟ್ಬಿಟ್ಟು ಇನ್ನು ಮನೆ ಕಸ ಗುಡಿಸಿ ಒರೆಸಿ ಇಲ್ಲಿಷ್ಟು ಬುಕ್ಸ್ ಉಂಟು. ಇದೆಲ್ಲ ಗೈಸ್ ಇಷ್ಟು ಒಂದು 2 ವೀಕ್ಸಿಂದ ನಾನು ಇಲ್ಲೇ ಇಟ್ಟಿದ್ದೀನಿ, ಅತ್ತಿಟ್ಟೆ ಇಲ್ಲ. ಇವತ್ತೆಲ್ಲ ಕ್ಲೀನ್ ಮಾಡ್ತಿರು ಅಂತ ನಮ್ಮಮ್ಮ ಅಂದರು. ಸೊ ಕ್ಲೀನ್ ಮಾಡ್ತಾ ಉಂಟು.
ಗೈಸ್ ಇದು ಆ್ಯಕ್ಚುಲಿ ನಂದಲ್ಲ, ಇದು ಗೌನು. ಇದು ಆ್ಯಕ್ಚುಲಿ ನಮ್ಮ ಅಮ್ಮದು. ನಮ್ಮ ಅಮ್ಮಗೆ ಟೈಟ್ ಆಯಿತು ಅಂತ ಇದು ನಾನು ಯೂಸ್ ಮಾಡ್ತಾಯಿದ್ದೀನಿ ಗೈಸ್. ಇದರಲ್ಲೊಂದು ವ್ಲಾಗ್ ಹಾಕಿದ್ದೆ, ನೋಡಿ ಅದು ಹೇಗಿತ್ತು ಅಂತ ಕಾಮೆಂಟ್ ಮಾಡಿ. ಇನ್ನೂ ಇಷ್ಟು ಕ್ಲೀನ್ ಮಾಡಬೇಕು. ಇದೆಲ್ಲ ಮಾಡಿದ್ಮೇಲೆ ನಾನು ಸಿಗ್ತೀನಿ ಗೈಸ್. ಯಾಕೆಂದರೆ ಬರೀ ಬಟ್ಟೆ ಮಾಡಿಸೋದೇ ಆಗುತ್ತೆ. ಬಟ್ಟೆ ಮಾಡಿಸಿ ಎತ್ತಿಡುವಾಗ ನಾನು ಸಿಗ್ತೀನಿ ನಿಮಗೆ. ಸೊ ಗೈಸ್ ಎಲ್ಲ ಬಟ್ಟೆನೂ ಮಡ್ಸಾಯ್ತೀಗ. ಇಲ್ಲಿ ಯಾವ ಬಟ್ಟೆನೂ ಇಲ್ಲ, ಎಲ್ಲನೂ ಮಡ್ಸಾಯ್ತು. ಈಗ ಹಾಸಿಗೆ ಮೇಲಿರೋ ಬುಕ್ಸ್ನೆಲ್ಲ ನೋಡಿ ಯಾವ್ದು ಬೇಕು ಬೇಡ ಅಂತ, ಯಾವ್ದು ಬೇಕು ಅದನ್ನು ಆಚೆ ಇಟ್ಕೊಂಡು ಬೇಡದಿರೋದನ್ನೆಲ್ಲ ಕಬೋರ್ಡ್ ಇಟ್ಕೋಣ. ಅದಾದಮೇಲೆ ಕಸ ಗುಡಿಸ್ಬೇಕು. ಮಾಡುವ ಬನ್ನಿ. ಇದು ನನ್ನ ಬುಕ್ಸ್ಗಳ ಕಬೋರ್ಡ್. ಈಗ ಇಲ್ಲಿಗೆ ಯಾವ್ದಾದ್ರು ಬೇಕಂತ ಅಲ್ಲೇ ಎತ್ತಿಟ್ಟು ಸೆಕೆಂಡ್ ಪೇಜ್ ಆಗಬೇಕು, ಅದನ್ನು ಮಾತ್ರ ಆಚೆ ಇಟ್ಬೇಕು. ಬಾಯ್. ನಾನೀಗ ಬುಕ್ಸೆಲ್ಲ ಜೋಡಿಸಿದ್ದೀನಿ. ಇದು ಫಸ್ಟ್ ಪಿ ಯುದು, ಇದು ರಫ್ ಬುಕ್ಸು, ಇದು ನೆಕ್ಸ್ಟ್ ಇಯರ್ಗೆ ಬೇಕಾಗಿರೋ ನೋಟ್ಸ್ಗಳು. ಈ ಕಡೆ ಪೂರ್ತಿ ಸ್ಟೇಷ್ನರಿ ಇದೆ ಗೈಸ್. ಅಷ್ಟೇ. ಇವಾಗ ನಾನು ಕಸ ಗುಡಿಸಿ ಬರಿಬೇಕು ಗೈಸ್. ಆಮೇಲೆ ಸಿಗ್ತೀನಿ. ಫೈನಲಿ ಎಲ್ಲನೂ ಕ್ಲೀನ್ ಆಯಿತು. ಟೈಮ್ ಬಂದು ಆಗಲೇ 4:15. ಇವಾಗ ಸ್ವಲ್ಪ ನೆಮ್ಮದಿ ಅನ್ನಿಸ್ತಾಯಿದೆ. ಇವಾಗ ನಾನು ಊಟ ಮಾಡಬೇಕು. ಬೆಳಗ್ಗೆಯಿಂದ ಇನ್ನೂ ಏನೂ ತಿಂದಿಲ್ಲ, ಬರೀ ಕ್ಲೀನ್ ಮಾಡೋದ್ರಲ್ಲೇ ಇದ್ದೆ. ಇವಾಗ ಊಟ ಮಾಡಿ ಒಂದು ಸ್ವಲ್ಪ ರೆಸ್ಟ್ ಮಾಡಿ ಬರೆಯೋಕ್ಕೆ ಕೂತು ಆಮೇಲೆ ಸಿಗ್ತೀನಿ ಗೈಸ್. ಊಟ ಸ್ವಲ್ಪ ಹೊತ್ತು ಕೂತ್ಕೊಳ್ತೀನಿ, ಆಮೇಲೆ ಸಿಗ್ತೀನಿ. ಬಾಯ್. ಸೊ ಗೈಸ್ ಇವಾಗ ಊಟ ಮಾಡ್ತೀವಿ. ಟೈಮ್ ಅದೆಲ್ಲ 4:15 ಆಗಿದೆ. ಇವಾಗ ಊಟ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಬರೆದ್ಬಿಟ್ಟು ಒಂದು ಸ್ವಲ್ಪ ಡ್ಯಾನ್ಸ್ ಕ್ಲಾಸ್ ಹೋಗಬೇಕು ಗೈಸ್. ಇವತ್ತು ಫುಲ್ ಟಯರ್ಡ್ ಎಲ್ಲ ಕ್ಲೀನ್ ಮಾಡಿದ್ನಲ್ಲ, ಫುಲ್ ಟಯರ್ಡ್. ಊಟ ಮಾಡ್ಕೊಂಡು ಸಿಗ್ತೀವಿ ಆಮೇಲೆ. ಗೈಸ್ ಇವಾಗ ಬರೆಯೋಕ್ಕೆ ಕೂತಿದ್ದೀನಿ. ನಾನು ಫಸ್ಟು ಹೋಗ್ತೀನಿ ನಾನು ಕಾಲೇಜ್ಗೆ. ಫಸ್ಟಿಂದ ಏನೇನು ಬರ್ಸೋರೆಲ್ಲ ಒಂದೇ ಬುಕ್ಕಲ್ಲಿ ಬರ್ಕೊಂಡಿದ್ದೆ. ಈಗೆಲ್ಲ ಬೇರೆ ಬೇರೆ ಬುಕ್ಕಿಗೆ ಬರಿಬೇಕು. ಆ ಸಬ್ಜೆಕ್ಟ್ ಬುಕ್ಕಿಗೆ ಅಂತ ಹೊಸ ಬುಕ್ ಇಟ್ಟು ಅದರಲ್ಲಿ ಬರಿಬೇಕು. ಈಗ ಟೈಮು 5 ಗಂಟೆ ಆಗಿದೆ. ಒಂದು 6:15ವರೆಗೂ ಬರೀತೀನಿ. 6:15 ಆದಮೇಲೆ ರೆಡಿ ಆಗಬೇಕು. ಸ್ನಾನ ಮಾಡಿಕೊಂಡು ರೆಡಿಯಾಗಿ ಡ್ಯಾನ್ಸ್ ಕ್ಲಾಸ್ ಹೋಗುವ. ಆಮೇಲೆ ಸಿಗ್ತೀನಿ ಗೈಸ್. ಟಾಟಾ ಗೈಸ್. ಈಗ ಸ್ವಲ್ಪ ಬರ್ದಿದ್ದೀನಿ. ಟೈಮ್ ಆಯಿತು 6:15 ಆಗೋಯ್ತು. ಈಗ ರೆಡಿ ಆಗಬೇಕು ಡ್ಯಾನ್ಸ್ ಕ್ಲಾಸ್ಗೆ. ಯಾವ ಬಟ್ಟೆ ಹಾಕೋಣ ನೋಡೋಣ ಬನ್ನಿ. ಇದು ನನ್ನ ಕಬೋರ್ಡ್ ಜಾಸ್ತಿ ಆರ್ಗನೈಸ್ ಮಾಡಿಲ್ಲ ಚೆನ್ನಾಗಿ, ಏನೋ ಅಂದ್ಕೊಬಿಡಿ. ವೆಯ್ಟ್ ಅಂಡ್ ಸೊ ಗೈಸ್, ಐ ಗೋನಾ ವೇರ್ ಪಿಂಕ್ ಶರ್ಟ್ ಆ್ಯಂಡ್ ಬ್ಲೂ ಜೀನ್ಸ್ ಹಾಕ್ಕೊಂಡು ಸಿಗುವ. ಹೊರಟಿದ್ದೀನಿ ಗೈಸ್, ಅಲ್ಲಿ ಹೋದ್ಮೇಲೆ ಸಿಗ್ತೀನಿ.
ನಾವು ಡ್ಯಾನ್ಸ್ ಕ್ಲಾಸ್ ಹೋಗ್ಬೇಕು ಅದೇನೋ ಅಂತಾರಲ್ಲ ಸ್ಟಾರ್ಟಿಂಗಲ್ಲಿ ಕುಡ್ಕೊಂಡು ಡ್ಯಾನ್ಸ್ ಮಾಡೋದು. ಇಬ್ಬರು ಬೈಕು ಹಾಫ್ ಅವರ್ಗೆ ಜಾಸ್ತಿ ಅಮೌಂಟ್ ಇರಲಿಲ್ಲ ಅದಕ್ಕೆ ಅಲ್ಲಿ ಓದ್ಬೋದು ಬೇಡ ಇಲ್ಲಿ ಆಚೆ ಜಾಸ್ತಿ ಗೈಸ್ ಇವಾಗ ಡ್ಯಾನ್ಸ್ ಕ್ಲಾಸ್ ಮುಗಿಸ್ಕೋಬೋದು. ಫುಲ್ ಟಯರ್ಡ್. ಹೆಂಗಿತ್ತು ಇವತ್ತು? ನಿಜ ಟ್ರೂ ಒಪಿನಿಯನ್ಸ್. ಅದಕ್ಕೆ ಈಗ ನಾನು ನೋಟ್ಸ್ ಬರಿಬೇಕು. ಇನ್ನೂ ನೋಟ್ಸ್ ಬರೆದು ನೋಡ್ಬೇಕು ನಾಳೆ ಏನಾಗುತ್ತೆ. ಯಾರು ಬರ್ತಾರೋ ಬರೋವಾಗ ಗೊತ್ತಿಲ್ಲ ಕಾಲೇಜ್ಗೆ. ನೋಡ್ಬೇಕು ಮಾರ್ನಿಂಗ್ ಸೆಟ್ ಮಾಡಬೇಕು. ಮನೆಗೆ ಹೋಗಿ ಹಿಂಡಿ ಮಾಡ್ತೀವಿ. ಬಾಯ್. ಮೊಸರು ಮತ್ತು ಮಜ್ಜಿಗೆ ತಗೊಂಡು ಹೋಗ್ತಿದ್ದೀವಿ. ಹಾಗೆ ಬಂದಲ್ಲ ಹಂಗೆ ಎತ್ಕೊಂಡು ಹೋಗ್ತೀವಿ ಮನೆಗೆ. ಆಮೇಲೆ ಸಿಗ್ತೀನಿ. ಆಮೇಲೆ ಮಾಡ್ತೀನಿ. ಬಂದೆ ನಾನು ನಮ್ಮ ಅಪ್ಪನ ಜೊತೆ ಮಾತಾಡ್ತೈತೆ. ನಮ್ಮಮ್ಮ ಕೋಸಂಬರಿ ಬಾಕ್ಸಲ್ಲಿ ಕಲ್ಲಂಗಡಿ ಕಲ್ಲಂಗಡಿಯಲ್ಲಿದೆ. ಮೊಸರು ಮಜ್ಜಿಗೆ ಇಟ್ಟಿದ್ದೀನಿ. ಫ್ರೆಶ್ ಅಪ್ ಆಗಬೇಕು. ಫ್ರೆಶ್ ಅಪ್ ಆಗಿ ಸಿಗುವ. ನಮ್ಮಮ್ಮನ ಜೊತೆ ಆಮೇಲೆ ಮಾತಾಡುವ. ಬಾಯ್. ಇವತ್ತು ರೀಸನ್ ಸ್ಪೆಷಲ್ ಏನಾದರೂ ಇತ್ತಾ ಮಾಡೋಕ್ಕೆ? ಅದೇ ನೋಡಿದೆ ಕೋಸಂಬರಿ ಇಟ್ಟಿದೆಯಲ್ಲ ಮಾಡಿಬಿಟ್ಟು. ಇನ್ನೊಂದು ನೋಡಿಲ್ಲ, ನೋಡಬೇಕು. ಬನ್ನಿ ಗೈಸ್ ಟೇಸ್ಟ್ ನೋಡುವ. ಸೌತೆಕಾಯಿ ಹಾಕಿದ್ಯಾ? ಸೂಪರ್. ಸೂಪರ್ ಆಗೈತೆ. ವಾಟರ್ ಮೆಲನ್ ಜ್ಯೂಸ್ ಮಾಡ್ತೀನಿ. ಅಲ್ಲ, ಕೋಸಂಬರಿನೇ ವಾಟರ್ ಮೆಲನ್ ಅಲ್ಲಿ ಮಾಡಿರೋದು. ವಾಟರ್ ಮೆಲನ್ ಅಲ್ಲಿ ಕೋಸಂಬರಿ ಮಾಡಿದ್ಯಾನ? ಸೌತೆಕಾಯಿ ಅನ್ಕೊಂಡೆ. ವಾಟರ್ ಮೆಲನ್ ಅಲ್ಲಿ ಹೆಂಗ್ ಮಾಡಿದೆ? ವಾಟರ್ ಮೆಲನ್ ಅಲ್ಲಿ ಗ್ರೀನ್ ಪಾರ್ಟ್ ತೆಗ್ದೆ, ವೈಟ್ ಪಾರ್ಟ್ ನ ಸೌತೆಕಾಯಿ ತರ ಸ್ಮಾಲ್ ಚಾಪ್ಸ್ ಮಾಡಿದೆ ಸಣ್ಣದಾಗಿ. ಕ್ಯಾರೆಟ್ ತುರ್ದು ಹಾಕ್ದೆ, ಕಾಯಿ, ಕೊತ್ತಂಬರಿ ಸೊಪ್ಪು, ಉಪ್ಪು, ನಿಂಬೆಹಣ್ಣು. ಗೈಸ್ ಐಡಿಯಾ ಬಂದ್ಬಿಟ್ಟೈತಿ. ಈಗ ಏನೇನೋ ಹೊಸದಾಗಿ ಟ್ರೈ ಮಾಡ್ತೈತೆ. ಮಾಡಲಿ ಗೈಸ್, ಮಾಡಲಿ. ಎಲ್ಲಿಂದ ಬಂತು ಈ ಐಡಿಯಾ ನಿಂಗೆ? ಕುಕಿಂಗ್ ವಿತೌಟ್ ಫೈರ್. ಯೂಟ್ಯೂಬಲ್ಲಿ ಇದು ನೋಡಿದಾ? ಯೂಟ್ಯೂಬಲ್ಲಿ ನೋಡಿಲ್ಲ. ಇದು ಓನಾಗಿ ಮಾಡ್ತಿದ್ಯಾ ನೀನೇ? ನಂದು ಓನು ಅಲ್ಲ, ಬಟ್ ಯೂಟ್ಯೂಬಲ್ಲಿ ನೋಡಿಲ್ಲ. ಇನ್ಸ್ಟಾದಲ್ಲೂ ನೋಡಿಲ್ಲ. ನಾನು ಮೈಂಡಿಗೆ ಬಿತ್ತು ಮಾಡಿದೆ. ಸುಮ್ಮನೆ ಅನಿಸ್ತು ಮಾಡಿದೆ ಅಷ್ಟೆ. ನೀವು ಗೈಸ್ ಹಂಗೆ ಟ್ರೈ ಮಾಡ್ತಾ ಇರಿ ಏನಾದರೂ ಒಂದು. ಗೈಸ್ ನೈಟ್ ಊಟಕ್ಕೆ ಎಲ್ಲ ರೆಡಿ. ಕೋಸಂಬರಿ ರೆಡಿ, ಜ್ಯೂಸ್ ರೆಡಿ, ಇದು ಸಾಂಬಾರ್, ಇಲ್ಲಿ ರೈಸ್ ಉಂಟು, ಎಲ್ಲ ಇದೆ. ಇನ್ನೇನು ನಮ್ಮ ಅಪ್ಪ ಬಂದಮೇಲೆ ಊಟ. ಅಲ್ಲಿವರೆಗೂ ಈಗ ಸ್ವಲ್ಪ ನೋಟ್ಸ್ ಬರೆಯುವ. ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ ಗೈಸ್. ಮೊಸರು ಮತ್ತು ಮಜ್ಜಿಗೆ ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ. ಟಾಟಾ ಬಾಯ್. ಆಮೇಲೆ ಸಿಗ್ತೀನಿ. ಈಗ ನೋಟ್ಸ್ ಬರೀಬೇಕು. ಬರೀತಿದ್ದೀನಿ ಗೈಸ್, ನೋಟ್ಸ್ ಬರೀತಿದ್ದೀನಿ. ನಾಳೆ ಕಾಲೇಜ್ಗೆ ಹೋಗ್ಬೇಕಲ್ಲ ಅದಕ್ಕೆ. ಗೈಸ್ ಊಟ ಮಾಡ್ತಿದ್ದೀನಿ. ಮೊಸರನ್ನ ಮತ್ತು ಕೋಸಂಬರಿ ಅದೇ ತೋರಿಸಿದ್ನಲ್ಲ ಅದೇ. ಊಟ ಮಾಡ್ಕೊಂಡು ಸಿಗ್ತೀನಿ. ಸೊ ಗೈಸ್ ನನಗೆ ಬ್ಲಾಗ್ ನನಗೆ ಬ್ಲಾಗ್ ಇಷ್ಟ ಆಗಿದೆ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಗೈಸ್ ಬಾಯ್. ಮತ್ತು ನಾಳೆ ಕಾಲೇಜ್ಗೆ ಹೋಗ್ಬೇಕು. ನಾಳೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ.